ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಎವಿಡೆನ್ಸ್ ಆಕ್ಟ್, ಈ 3 ಕಾನೂನುಗಳು ಕೂಡ ಹೊಸ ರೂಪವನ್ನು ತಳೆದು 1ನೇ ತಾರೀಕಿಗೆ ಜಾರಿಗೊಳಿಸಲ್ಪಡುತ್ತದೆ. ಈ ಸಂದರ್ಭದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಈಗ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ, ಬಹುಶಃ ನಾನು ಒಪ್ಪಿಕೊಂಡಾಗ ನನ್ನ ಎಲ್ಲೇನೂ ಸ್ವಲ್ಪ ಮೀರಿದೆ ನಾನು. ಯಾಕಂದ್ರೆ ತುಂಬಿದ ಸಭೆಯನ್ನು ನೋಡಿದಾಗ ಹಿರಿಯ ನ್ಯಾಯವಾದಿಗಳು ಕೂತಿದ್ದಾರೆ, ಒಬ್ಬರಿಗೊಬ್ಬರು ತನ್ನದೇ ಆದಂತಹ ಉದ್ಯೋಗದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ತೋರಿಸಿದವರಿದ್ದಾರೆ. ನಾನಿಲ್ಲಿ ವಿವರಿಸಿ ಹೇಳಬೇಕಾದಂತಹ ಅವಶ್ಯಕತೆಗಳು ಏನಿಲ್ಲ. ಅವರದೇ ಆದಂತಹ ದೃಷ್ಟಿಕೋನದಿಂದ ಒಂದು ಕಾನೂನನ್ನು ಸರಿಯಾಗಿ ಅಭ್ಯಾಸ ಮಾಡಿ ಅದು ಏನು ಎಂಬುದಾಗಿ ಪ್ರಪಂಚ ಮುಖಕ್ಕೆ ಕೊಡಬಲ್ಲಂತಹ ಉತ್ತಮ ನ್ಯಾಯವಾದಿಗಳಿದ್ದಾರೆ. ಆದ ಕಾರಣ ನನ್ನದೊಂದು ಕಿರು ಪ್ರಯತ್ನ, ಇಟ್ಸ್ ಎ ಸ್ಮಾಲ್ ಎಫರ್ಟ್ ಫ್ರಮ್ ಮೈ ಸೈಡ್ ಟು ಎಕ್ಸ್ಪ್ಲೈನ್ ಆಸ್ ಐ ಹ್ಯಾವ್ ಸೀನ್ ದಟ್ ನಾಗರಿಕ ಸಂಹಿತೆ ಗೋಯಿಂಗ್ ಟು ಬಿ implemented from 1/7/2024. ಇಷ್ಟು ಹೇಳಿದ ನಂತರ of course I don't know which language I have to adopt. We will make the mixture of English and Kannada so that it will be more convenient. ಈ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದು ಹೊಸತೇನಲ್ಲ. It's not a new act. It is coming in a new form. Way back in the year 1898, 1898ರಲ್ಲಿ ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಥವಾ ಭಾರತೀಯ ನಾಗರಿಕ ಸಂಹಿತೆ ಜಾರಿಗೆ ಬಂದಿತ್ತು. ಒಬ್ಬ ಬ್ರಿಟಿಷರ ಖ್ಯಾತ ನ್ಯಾಯವೇತ್ತನಾದಂತಹ ಮೆಕಾವ್ಲೆ ಭಾರತ ದೇಶಕ್ಕೆ ಒಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅನ್ನು ಅಥವಾ ನ್ಯಾಯ ಸಂಹಿತೆಯನ್ನು ಕೊಟ್ಟಿದ್ದ. 1973 ಇಸ್ವಿ ತನಕ ಅದು ಜಾರಿಯಲ್ಲಿ ನ್ಯಾಯ ಕೋರ್ಟುಗಳು ಅದನ್ನು ಅನುಸರಿಸಿ ನ್ಯಾಯ ವಿತರಣೆಯನ್ನು ಮಾಡುತ್ತಿದ್ದರು. 1973ರಲ್ಲಿ ನಾವು ಅದಕ್ಕೆ ಬದಲಾವಣೆಯನ್ನು ತಂದು ಹೊಸ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅನ್ನು ನಾವು ಜಾರಿಗೆ ತಂದೆವು. ಆ ನಂತರದ ದಿನಗಳಲ್ಲಿ ಪುನಃ ಬದಲಾವಣೆ ಅಗತ್ಯವನ್ನು ಕಂಡು ಈಗ 2024 ಇಸ್ವಿ ಜುಲೈ 1ಕ್ಕೆ ಭಾರತೀಯ ನಾಗರಿಕ ಸಂಹಿತೆ 2023 ಅಂದ್ರೆ ಕಳೆದ ವರ್ಷದಲ್ಲಿ ಜಾರಿಗೆ ಬರ್ತದೆ. ನಾವು ಈ 3 ಕಾಯ್ದೆಗಳನ್ನು ಪರಸ್ಪರ ಹೋಲಿಸಿ ನೋಡಿದಾಗ ವಿಶೇಷವಾದಂತಹ ಬದಲಾವಣೆಗಳು ಎಲ್ಲಿಯೂ ಕಾಣುವುದಿಲ್ಲ. ಹಾಗಂತೆ ಬದಲಾವಣೆ ಇಲ್ಲ ಅಂತಲ್ಲ. ಯಾವುದೇ ಒಂದು ಕಾನೂನು ನಿಂತ ನೀರಾಗಿ ಇರ್ಲಿಕ್ಕೆ ಸಾಧ್ಯ. ಇಟ್ ಕೆನಾಟ್ ಬಿಕಮ್ ಎ ಸ್ಟಾಗ್ನೆಂಟ್ ವಾಟರ್, ಇಟ್ ಹ್ಯಾಸ್ ಟು ಡೆವಲಪ್. ಕಾನೂನು ಸಮಾಜದ ಬೆಳವಣಿಗೆಯೊಂದಿಗೆ ಬದಲಾವಣೆ ಆಗಬೇಕು. ಆದ ಕಾರಣ ಅಂತ ಬದಲಾವಣೆ ಆಗೇ ಆಗುತ್ತದೆ. ನಿಮಗೆಲ್ಲ ತಿಳಿದಾಗ ಈಗ ಯಾರು ಹೇಳಿದ್ದಾರೆ, ಕೆಲವೊಂದು ಕಾನೂನುಗಳು ನಾವು ಉದ್ಯೋಗಕ್ಕೆ ಬರುವಾಗ ಇರಲಿಲ್ಲ. NDPS ಆಕ್ಟ್, ಪೋಕ್ಸೋ ಆಕ್ಟ್, ಚಕ್ ಡಿಸಾನರ್ ಆಕ್ಟ್ ಎಲ್ಲ ಈ ಕಾನೂನುಗಳು ಹೊಸ ಕಾನೂನುಗಳು ಸಮಾಜದ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಜಾರಿಗೆ ಬಂದಿದೆ. ಇನ್ನೆಷ್ಟೋ ಕಾನೂನುಗಳು ಬರಲಿಕ್ಕೂ ಇರಬಹುದು. ಹೊಸತೊಂದು ಕ್ಷೇತ್ರ ಸೈಬರ್ ಕ್ರೈಮ್ಸ್ ಸೃಷ್ಟಿಯಾಗಿದೆ. ಅಲ್ಲಿ ಇನ್ನೂ ಹೆಚ್ಚು ನಾವು ಆಳವಾದಂತಹ ಜ್ಞಾನ, ಕಾನೂನು ಉಪಯೋಗವನ್ನು ಮಾಡಬೇಕೆಂದ ಅನಿವಾರ್ಯತೆ ಇದೆ. ಆದ ಕಾರಣ ಕಾನೂನು ಬೆಳೆಯುತ್ತಾ ಹೋಗ್ತದೆ. ಹೊಸ ಕಾನೂನುಗಳು ಜಾರಿಗೆ ಬರ್ತವೆ. ಅವುಗಳನ್ನು ತಿಳಿದುಕೊಂಡು ನ್ಯಾಯ ವಿತರಣೆಯಲ್ಲಿ ಅವುಗಳನ್ನು ಉಪಯೋಗಿಸಿಕೊಳ್ಳಬೇಕಂತ ಕರ್ತವ್ಯ ನಮಗೆ ನ್ಯಾಯವಾದಿಗಳಿಗಿದೆ. ಈ ದಿಶೆಯಿಂದ ಆಲೋಚನೆ ಮಾಡಿದಾಗ, ಈ ದಿಶೆಯಿಂದ ನಾವು ಚಿಂತಿಸಿದಾಗ ಈ
1/7/2024ಕ್ಕೆ ಜಾರಿಗೊಳ್ಳಲು ಇರುವಂತಹ ಭಾರತೀಯ ಸುರಕ್ಷಾ ಸಂಹಿತೆಯ ಒಳಿತು ಕೆಡುಕುಗಳೇನು, ಯಾವ ರೀತಿಯಲ್ಲಿ ಅದು ಸಮಾಜಕ್ಕೆ ಹೆಚ್ಚು ಉಪಯೋಗಿಯಾಗಿ ನಿಲ್ಲಬಹುದು, ಈ ವಿಚಾರವಾಗಿ ನಾವು ಕೆಲವೊಂದು ವಿಮರ್ಶೆಗಳನ್ನು ಮಾಡುತ್ತೇವೆ. ನಾವು ಹೊಸ ಆಕ್ಟ್ ನಾನು CRPC ಅಂತ ಫಿಲ್ಮ್ ಕೊಟ್ಟು ಹೇಳಿದ್ರೆ ಬಹುಶಃ ತಮ್ಮ ಆಕ್ಷೇಪ ಇರಲಿಕ್ಕಿಲ್ಲ. ನ್ಯಾಯ ಸಂಹಿತೆ ಅಂತ ಹೇಳಲಿಕ್ಕೆ ಕನ್ನಡ ಅಥವಾ ಕನ್ನಡ ಅಥವಾ ಹಿಂದಿ ಯಾವುದೇ ಭಾಷೆ ಅದು ಇದಾಗುವುದಕ್ಕೆ ನಾವು ಸ್ವಲ್ಪ ಬದಲಾಯಿಸಿಕೊಟ್ಟು ತಪ್ಪಾಗಲಿಲ್ಲ. 1898 ಇಸ್ವಿಯಲ್ಲಿ ಜಾರಿಗೆ ಬಂದಂತಹ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನಿತ್ತು ಅದರಲ್ಲಿ 555 ಸೆಕ್ಷನ್ಗಳಿತ್ತು, 565 ಸೆಕ್ಷನ್ಗಳಿತ್ತು. 1979ರಲ್ಲಿ ಬಂದಂತಹ 73ರಲ್ಲಿ ಜಾರಿಗೊಳಿಸಲ್ಪಟ್ಟಂತಹ CRPCಯಲ್ಲಿ 482 ಸೆಕ್ಷನ್ ಮಾತ್ರ ಇತ್ತು. ಅಂದ್ರೆ ಸುಮಾರು ಕಡಿತಗಳನ್ನು ಮಾಡಿ ಅದನ್ನ ಒಂದು ಹೊಸ ರೂಪವನ್ನು ಕೊಟ್ಟು ಜಾರಿಗೊಳಿಸಲಾಯಿತು. ಆ ನಂತರ ಈಗ ಬರುತ್ತಿರುವಂತಹ 2023ರ ಅಂದ್ರೆ ನ್ಯಾಯ ಸಂಹಿತೆ 2023 ನಾಡ್ದು ಜಾರಿಗೊಳಿಸಿರುವಂತಹ ಈ ಕಾನೂನಲ್ಲಿ ಎಲ್ಲಕ್ಕಿಂತ 582 ಕಲಮುಗಳಿವೆ. 582 ಕಲಮುಗಳಿವೆ. ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡಿನ ವಿಸ್ತರಣೆಯ ಅವಶ್ಯಕತೆಯನ್ನು ಕಂಡಂತಹ ಪಾರ್ಲಿಮೆಂಟ್ ಆ ಕಾನೂನನ್ನು ವಿಸ್ತಾರಗೊಳಿಸಿ ಹೊಸ ಕೆಲವು ಕಲಮುಗಳನ್ನು ಅಳವಡಿಸಿ ಅದನ್ನು ಜಾರಿಗೊಳಿಸ್ತಾ ಇದೆ. ಈ ಹೊಸ ಕಲಮುಗಳು ಯಾವುದು, ಯಾವ ನಿಟ್ಟಿನಲ್ಲಿ ಅವು ಹೆಚ್ಚು ಉಪಯೋಗಿ, ಯಾವ ನಿಟ್ಟಿನಲ್ಲಿ ಉಪಯೋಗಿ ಅಲ್ಲ ಎಂಬ ಬಗ್ಗೆ ನಾವು ಸ್ವಲ್ಪ ವಿಮರ್ಶೆಯನ್ನು ಮಾಡುವ. ಇದರಲ್ಲಿರುವಂತಹ ಎಲ್ಲ ಸೆಕ್ಷನ್ಗಳನ್ನು ನಾನು ವಿಮರ್ಶಿಸ್ತಾ ಹೊರಟ್ರೆ ಬಹುಶಃ ಈ 1.5 ಗಂಟೆ ಈ ಕಿಂಚಿತ್ ಸಮಯ ನಾನು ವಿಮರ್ಶೆ ಮಾಡಿ ಸಾಧ್ಯವಿಲ್ಲ. ಇದು 1-2 ದಿನಗಳ ಸೆಷನ್ಸ್ ಬೇಕಾಗಬಹುದು. ಆದ ಕಾರಣ ಮುಖ್ಯವಾಗಿ ಯಾವುದು ಒಂದು FIR, ಒಂದು ಅರೆಸ್ಟ್ ಪ್ರೊಸೀಡಿಂಗ್ಸ್, ಟ್ರಯಲ್ಸ್, ಎವಿಡೆನ್ಸ್, ಇಂತಹ ಮುಖ್ಯ ವಿಚಾರಗಳನ್ನು ಮಾತ್ರ ನಾನೀಗ ಡೀಲ್ ಮಾಡ್ತಾ ಇದ್ದೇನೆ. ಈಗ ನಾನು ಕಂಡುಕೊಂಡ ಹಾಗೆ ಇದರಲ್ಲಿ ಸುಮಾರು 15 ಹೊಸ ಕಲಮುಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವುದರಲ್ಲಿ 15 ಹೊಸ ಕಲಮುಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಕಂಡುಕೊಳ್ಳಬಹುದಾದಂತಹ ವ್ಯತ್ಯಾಸ ಏನಂದ್ರೆ, ಹೊಸ CRPC ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಥವಾ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿದೆ. ತಂತ್ರಜ್ಞಾನದ ಮುಖಾಂತರವಾಗಿ ಬರತಕ್ಕಂತಹ ಏನು ಹೇಳಿಕೆಗಳು ಅಥವಾ ಏನು ತಿಳುವಳಿಕೆಗಳು ಅಥವಾ ಯಾವ ರೀತಿಯ ಇನ್ಫಾರ್ಮೇಶನ್ ಇದೆ ಇದನ್ನೆಲ್ಲ ನಾವು ದಾಖಲೆಯಾಗಿ ಸ್ವೀಕಾರ ಕೋರ್ಟ್ನಲ್ಲಿ ಮಾಡಬಹುದು. ತಂತ್ರಜ್ಞಾನದ ಈ ಮುಖಾಂತರವಾಗಿ ನಾವು ಅದರ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಿ ಕೋರ್ಟಿನ ಏನು ಟ್ರಯಲ್ಸ್ ಅನ್ನು ಕಂಡಕ್ಟ್ ಮಾಡಬಹುದು. ಹಾಗೆ ಒಂದು ಸಾಕ್ಷಿ ವಿಚಾರಣೆಯನ್ನು ನಾವು ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಮಾಡಬಹುದು. ಈಗ ಮಂಗಳೂರು ನಡೆಯುತ್ತಿರುವಂತಹ ನ್ಯಾಯಾಲಯದ ಒಂದು ವಿಚಾರಣೆಯಲ್ಲಿ ಬೆಂಗಳೂರಿನ ಒಂದು ಸಾಕ್ಷಿಯನ್ನು ನಾವು ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಮಾಡಬಹುದು. ಮತ್ತು ದಾಖಲೆಗಳನ್ನು ಕೂಡ ನಾವು ಇಲೆಕ್ಟ್ರಾನಿಕ್ ಫಾರ್ಮ್ನಲ್ಲಿ ಉಪಯೋಗಿಸಿಕೊಳ್ಳಬಹುದು. ಅದನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಎಂಬುದಾಗಿ ಈ ಹೊಸ CRPC ಹೇಳ್ತಾರೆ. ನಾವು ಹೆಚ್ಚಿನ ಕಲಮುಗಳನ್ನು ನೋಡಿದಾಗ the thrust is on the electronic evidence and audio video electronic evidence and various forms of developed electronic system can be made use of in the administration of justice. ಒಂದು ಉದಾಹರಣೆಗೆ ಕಲಂ 105ರಲ್ಲಿ ಕಲಂ 105 ಅದು ಹೊಸ ಒಂದು ಕಲಂ ಹೊಸ ಸೇರ್ ಮಾಡಿದ್ರು. ಸೀಸರ್ ಆಫ್ ಪ್ರಾಪರ್ಟಿ, ಅಟ್ಯಾಚ್ಮೆಂಟ್ ಆಫ್ ದ ಪ್ರಾಪರ್ಟಿ ಮತ್ತು ಒಂದು ಘಟನೆಗೆ ಸಂಬಂಧಪಟ್ಟ ವಸ್ತುಗಳನ್ನು ಸ್ವಾಧೀನಪಡಿಸುವಾಗ ಅಥವಾ ಅದನ್ನ ದಾಖಲೆ ನಿರ್ಮಿಸುವಾಗ ಅದನ್ನ ವಿಡಿಯೋಗ್ರಫಿ ಮಾಡಬೇಕು
ಮಾಡಿ ಅದನ್ನ ಕೋರ್ಟಿಗೆ ಹಾಜರು ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ವಿಡಿಯೋಗ್ರಫಿಯ ಮೂಲಕವಾಗಿ ಅದನ್ನು ವಿಡಿಯೋ ಮಾಡಿ ಅದನ್ನ ದಾಖಲೆಯಾಗಿ ಕೋರ್ಟಿಗೆ ಸಲ್ಲಿಸುವುದು. ಇದೊಂದು ಹೊಸ ಹೆಜ್ಜೆ. ಹೆಚ್ಚಿನ ಕಲಮಗಳಲ್ಲಿ ನಾವು ಇದನ್ನು ನೋಡ್ತಾ ಇದ್ದೇವೆ. ಕೋರ್ಟ್ ಪ್ರೊಸೀಡಿಂಗ್ಸ್ ನಲ್ಲಿ ಇನ್ವೆಸ್ಟಿಗೇಷನ್, ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸುವಾಗ, ಕೋರ್ಟಿನಲ್ಲಿ ಪ್ರೊಸೀಡಿಂಗ್ಸ್ ನಡೆಯುವಾಗ ಈ ರೀತಿಯ ಇಲೆಕ್ಟ್ರಾನಿಕ್ ತಂತ್ರಜ್ಞಾನದ ಮೂಲಕವಾಗಿ ಪಡೆಯಲ್ಪಟ್ಟ ಸಂಗ್ರಹಿಸಿದಂತಹ ಸಾಕ್ಷ್ಯವನ್ನು ನಾವು ಉಪಯೋಗಿಸಿಕೊಳ್ಳತಕ್ಕದ್ದು ಎಂಬುದಾಗಿ ಹೊಸ CRPC ಹೇಳ್ತದೆ. ಇದು ಒಂದು ವಿಭಾಗ. ಆದರೆ ಇನ್ನು ಕೆಲವೊಂದು ಅತ್ಯಂತ ಪ್ರಾಮುಖ್ಯವಾದಂತಹ ಪೊಲೀಸು ತನಿಖೆಗೆ ಸಂಬಂಧಪಟ್ಟ ವಿಚಾರಣೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕೂಡ ನಾವು ಕೆಲವೊಂದು ಬದಲಾವಣೆಯನ್ನು ಕಾಣಬಹುದಾಗಿದೆ. ಇನ್ವೆಸ್ಟಿಗೇಷನ್, ತನಿಖೆ ನಡೆಸುವಾಗ ಹೇಗೆ ತನಿಖೆ ನಡೆಸಬೇಕು, ಯಾವ ರೀತಿ ಕಾನೂನನ್ನ ತನಿಖೆಯ ಕಾಲದಲ್ಲಿ ನಾವು ಉಪಯೋಗಿಸಿಕೊಳ್ಬೇಕು ಎಂಬ ಈ ಬಗ್ಗೆ ಕೂಡ ಕೆಲವು ಕಲಂಗಳನ್ನು ನಾವು ನೋಡಬಹುದಾಗಿದೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ತಮಗೆಲ್ಲ ತಿಳಿದ ಹಾಗೆ ಯಾವುದೇ ಒಂದು ಕೇಸು FIR ನೊಂದಿಗೆ ಪ್ರಾರಂಭಗೊಳ್ಳುತ್ತದೆ. FIR ನೊಂದಿಗೆ ಪ್ರಾರಂಭಗೊಂಡಂತಹ ಒಂದು ಕೇಸು ತೀರ್ಪು ಆಗುವ ತನಕ ಮುಂದುವರಿಯುತ್ತದೆ. ಈ ಹಂತದಲ್ಲಿ ಈ CRPCಯ ವಿವಿಧ ಕಲಮಗಳನ್ನು ಉಪಯೋಗಿಸಿಕೊಳ್ಳಲಾಗುತ್ತದೆ. ಅಂದ್ರೆ ಯಾವ ರೀತಿ FIR ರಿಜಿಸ್ಟರ್ ಮಾಡುವುದು, ಯಾವ ರೀತಿ ತನಿಖೆಯನ್ನು ಮಾಡಿದ ನಂತರ ಪೊಲೀಸರ ಕೆಲಸ ಏನು, ಆಮೇಲೆ ಕೋರ್ಟಿನಲ್ಲಿ ಹೇಗೆ ನಡೀಬೇಕು, ಎವಿಡೆನ್ಸ್ ಹೇಗೆ ರೆಕಾರ್ಡ್ ಮಾಡಬೇಕು, ಅದರ ಬಗ್ಗೆ ವಾದಮಂಡನೆಗಳನ್ನ ಹೇಗೆ ಮಾಡಬೇಕು, ಸಾಕ್ಷಿಗಳಿಗೆ ಯಾವ ರೀತಿ ತಿಳುವಳಿಕೆಯನ್ನು ಕೊಡಬೇಕು, ಈ ಎಲ್ಲ ವಿಚಾರಗಳನ್ನ ಈ CRPC ಹೇಳ್ತದೆ. ಅಂದ್ರೆ ಈ ನ್ಯಾಯ ಸಂಹಿತೆಯಲ್ಲಿ ಅದು ಅಡಕವಾಗಿದೆ. ಅದರಲ್ಲಿ ಪ್ರಾಮುಖ್ಯವಾಗಿ ನಾವು ನೋಡಬೇಕಾದಂಥದ್ದು ಒಂದು ಸ್ಟೇಜ್ ಆಫ್ FIR ಬಹಳ ಪ್ರಾಮುಖ್ಯವಾದಂತಹ ಸ್ಥಾನವನ್ನು ಪಡೆಯುತ್ತದೆ. FIR ಆದ ನಂತರವೇ ಕೇಸಿನ ತನಿಖೆ ಪ್ರಾರಂಭವಾಗುತ್ತದೆ. ಅದನ್ನು ಸಂಜ್ಞೆ ತಗೊಳ್ಳುವುದು ಅಥವಾ ಕಾಗ್ನಿಸೆನ್ಸ್ ಅಂತ ಹೇಳ್ತೇವೆ ನಾವು. FIR ಆದ ನಂತರ ತನಿಖೆ ಪ್ರಾರಂಭಿಸಿರುತ್ತದೆ. ಈಗ FIR ಹೇಗೆ ಮಾಡಬೇಕು? ಈ 154 ನೀತಿ ಮೊದಲಿನ CRPC ಪ್ರಕಾರ 1973 ಪ್ರಕಾರ 154 ಸೆಕ್ಷನ್ 154 ಪ್ರಕಾರ FIR ರಿಜಿಸ್ಟರ್ ಮಾಡಬೇಕು. ಪೊಲೀಸರು ಒಂದು ಕೇಸಿನ ಬಗ್ಗೆ ಯಾವುದೇ ರೀತಿಯ ತಿಳುವಳಿಕೆ ಬಂದಾಗ ಅದನ್ನ 154 ವಿಧಿ ಪ್ರಕಾರ ರಿಜಿಸ್ಟರ್ ಮಾಡಬೇಕು. ಅದು FIR, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಹೇಳ್ತಾರೆ. ಈಗ ಆ 154ರ ಬದಲಿಗೆ ಹೊಸ ಕಾನೂನಲ್ಲಿ 173 ಸೆಕ್ಷನ್ ಜಾರಿಗೊಳಿಸಿದ್ದಾರೆ. ಅದರ ಒಂದಿಗೆ 173ನೇ ಸೆಕ್ಷನ್ ನಲ್ಲಿ FIR ನ ಬಗ್ಗೆ ಕೆಲವು ಹೊಸ ಸೇರಿಕೆಯು ಆಗಿದೆ. ಉದಾಹರಣೆಗೆ 0 FIR, ಒಂದು ಘಟನೆ ನಡೀತದೆ, ಆಗ ನಡೆದಂತಹ ಘಟನೆ ಒಂದು ಅಪರಾಧ ಆಗಿರ್ತಿರ್ಬೋದು, ಆದರೆ ಅದು ಯಾರು ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ ಎಂಬುದು ಗೊತ್ತಿರುವುದಿಲ್ಲ. ಆದರೂ ಕೂಡ ಈ ಬಗ್ಗೆ ಪೊಲೀಸ್ ಠಾಣೆಗೆ ತಿಳುವಳಿಕೆ ಬಂದಾಗ ಅದನ್ನ ಅವರು ದಾಖಲಿಸಿಕೊಳ್ಳಬೇಕು. ದಿಸ್ ಇಸ್ ಕಾಲ್ಡ್ ಆಸ್ 0 FIR. 0 FIR ಆದರೆ ಆ ನಂತರ ತನಿಖೆ ನಡೆಸಿ ಯಾರಿಗೆ ಸಂಬಂಧಪಟ್ಟದ್ದು, ಯಾರು ಆರೋಪಿಗಳು, ಏನು ಆಫೀಸ್ ಇತ್ಯಾದಿ ಎಲ್ಲ ನಂತರ ನಡೀತದೆ. ಇನ್ನೊಂದು FIR ಅಂತ ಇನ್ನೊಂದು, ಅಂದ್ರೆ ಮೊಬೈಲ್ ಮೂಲಕ ಅಥವಾ ಟೆಲಿಫೋನ್ ಮೂಲಕ ಅಥವಾ ಇನ್ನು ಯಾವುದೇ ರೀತಿಯ ಸಂಜ್ಞೆಯ ಮೂಲಕ ಒಂದು ನಡೆದಂತಹ ಅಪರಾಧದ ಬಗ್ಗೆ ತಿಳುವಳಿಕೆ ಬಂದಾಗ FIR ರಿಜಿಸ್ಟರ್ ಮಾಡಬೇಕು. ಅದಕ್ಕೆ ಬೇಕಾದಂತಹ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಪೊಲೀಸ್ ಠಾಣೆಗಳಲ್ಲಿ ಅಣಿಗೊಳಿಸಬೇಕು. ಅದನ್ನ FIR ಅಂತ ಹೇಳ್ತೀವಿ. ಕಲಮು 173ರಲ್ಲಿ 0 FIR ಮತ್ತು FIR ಗೆ, ಎಲೆಕ್ಟ್ರಾನಿಕ್ FIR ಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇದು ಹೊಸ ಒಂದು ಬೆಳವಣಿಗೆ. ಇದು ಬಹಳ ಪ್ರಾಮುಖ್ಯವಾದ. ಆದರೆ ಈ ಬೆಳವಣಿಗೆ ಹೆಚ್ಚು ಪ್ರೋಗ್ರೆಸಿವ್ ಅಥವಾ ಒಂದು ರಚನಾತ್ಮಕವಾದಂತಹ ಬೆಳವಣಿಗೆ ಅಂತ
ಸೆಕ್ಷನ್ 173 ಸಬ್ ಕ್ಲಾಸ್ 3 ಅದರಲ್ಲಿ cognizable offenses punishable with more than 3 years imprisonment to 7 years imprisonment 3 ವರ್ಷದಿಂದ 7 ವರ್ಷದವರೆಗೆ ಶಿಕ್ಷೆಯನ್ನು ಕೊಡತಕ್ಕಂತಹ ದಾಖಲಿಸಿಕೊಳ್ಳಬಹುದಾದಂತಹ ಅಪರಾಧಗಳಲ್ಲಿ ಪೊಲೀಸರಿಗೆ ಹೆಚ್ಚು ಲಿವರೇಜ್ ಅಥವಾ ಹೆಚ್ಚು ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಇಂಥ ಸಂದರ್ಭಗಳಲ್ಲಿ 173 ಸಬ್ ಕ್ಲಾಸ್ 3 ಪ್ರಕಾರ ಒಂದು ಫಿರ್ಯಾದಿ ಬಂದ ಕೂಡಲೇ ಅಥವಾ ಒಂದು ಘಟನೆಯ ಬಗ್ಗೆ ಕಂಪ್ಲೇಂಟ್ ಬಂದ ಕೂಡಲೇ ಅದು 3 ವರ್ಷದಿಂದ 7 ವರ್ಷದವರೆಗಿನ ಶಿಕ್ಷೆಗಳು ಆಗುವಂತಹ ಅಪರಾಧ ಆಗಿದ್ರೆ ಕೂಡಲೇ FIR ಮಾಡಬೇಕಾದ ಅಗತ್ಯ ಇಲ್ಲ. ಪೊಲೀಸರು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಆ ಫಿರ್ಯಾದಿಯನ್ನ ಸ್ವೀಕರಿಸಿಕೊಂಡು ಅದರಲ್ಲಿ ಹೇಳಿದ ಪ್ರಕಾರ ಪ್ರಿಮಾ ಫೇಸಿ ಕೇಸು ಇದೆಯೋ ಅದರಲ್ಲಿ ಮೂಲತಃ ಮನಸ್ಸಿಗೆ ಮನದಟ್ಟ ಆಗುವಂತಹ ಒಂದು ಘಟನೆ ನಡೆದಿದೆ ಎಂಬುದನ್ನು ಪರಿಶೀಲಿಸಿ ಆ ನಂತರ ಅವರು FIR ರಿಜಿಸ್ಟರ್ ಮಾಡಬಹುದು. ಈ ಪ್ರೊಸೆಸ್ ಇದಕ್ಕೆ ಅವರಿಗೆ 14 ದಿನಗಳ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಇದೊಂದು ರಿಗ್ರೆಸಿವ್ ಸ್ಟೆಪ್. ಈ ನಾವು CRPC ಕಾಣಬಹುದಾದಂತ ರಿಗ್ರೆಸಿವ್ ಸ್ಟೆಪ್. ಯಾವುದೇ ಒಂದು ಅಪರಾಧದ ಬಗ್ಗೆ ಒಂದು ಫಿರ್ಯಾದಿ ಬಂದಾಗ, ಒಂದು ಕಂಪ್ಲೇಂಟ್ ಬಂದಾಗ FIR ರಿಜಿಸ್ಟರ್ ಮಾಡಿ ಪ್ರೊಸೀಡ್ ಮಾಡುವಂತ ಪೊಲೀಸರ ಕರ್ತವ್ಯ. ಅಲ್ಲಿ ಪ್ರಿಮಾ ಫೇಸಿ ಕೇಸ್ ಇದೆಯೋ ಇಲ್ಲವೋ ಎಂಬುದನ್ನ ನೋಡುವಂತಹ ಜವಾಬ್ದಾರಿ ಪೊಲೀಸರಿಗೆ ಇರಬೇಕಂತಲ್ಲ, ಅದು ಕೋರ್ಟಿನ ಉಸ್ತುವಾರಿ. ಇಟ್ಸ್ ಎ ಜುಡಿಷಿಯಲ್ ಫಂಕ್ಷನ್. ಬಟ್ ದ ಪ್ರೆಸೆಂಟ್ ದ criminal procedure code empowers the police to consider whether this complaint is worth registering as an FIR. ನೋಡಿ, ಇದು ರಿಗ್ರೆಸಿವ್ ಸ್ಟೆಪ್. ಇದು ರಚನಾತ್ಮಕವಾದ ಬೆಳವಣಿಗೆ ಅಲ್ಲ. ನಾವು ಕೆಲವು ವರ್ಷಗಳ ಹಿಂದೆ ಸಾಗುತ್ತಾ ಇದ್ದೇವೆ. ಕೇಸು ಕೊಟ್ಟಂತಹ ಫಿರ್ಯಾದಿಯಲ್ಲಿ ಯಾವುದೇ ಅಪರಾಧ ನಡೆದ ಫಿರ್ಯಾದಿ ಪ್ರಕಾರ ಅಪರಾಧ ನಡೆದಿದೆಯೇ ಇಲ್ಲವೋ ಎಂಬುದನ್ನ ತನಿಖೆ ಮಾಡುವಂತಹ ಕೆಲಸ ಪೊಲೀಸರಿಗಿಲ್ಲ. ಅದು ಕೋರ್ಟ್ ನೋಡಿಕೊಡ್ಬೇಕು. ಫಿರ್ಯಾದಿ ಬಂದ ಕೂಡಲೇ ಪೊಲೀಸರು ಅದನ್ನು ರಿಜಿಸ್ಟರ್ ಮಾಡಬೇಕು. 173 ಸಬ್ ಕ್ಲಾಸ್ 3 ಪ್ರಕಾರ ಅದನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವರು ಆ ಫಿರ್ಯಾದಿಯನ್ನು ಇಟ್ಟುಕೊಳ್ಬಹುದು. ಪ್ರಿಮಾ ಫೇಸಿ ಕೇಸ್ ಆಗಿದೆ ಎಂಬುದಾಗಿ ತನಿಖೆ ಮಾಡುವುದು. 14 ದಿವಸಗಳ ನಂತರ ಅದರಲ್ಲಿ ಕೇಸ್ ಇಲ್ಲ ಅಂತ ಹೇಳಿ ನಿನ್ನ ಫಿರ್ಯಾದಿಯಲ್ಲಿ ಏನು ಕೇಸ್ ಇಲ್ಲ ಅಂತ ಅದನ್ನು ರಿಜೆಕ್ಟ್ ಮಾಡಬಹುದು. ನೋಡಿ, ದಿಸ್ ಇಸ್ ವೆರಿ ವಿ ಆರ್ ಗೋಯಿಂಗ್ ಬ್ಯಾಕ್. ಇದು ಇಟ್ಸ್ ನಾಟ್ ಎ ಪ್ರೋಗ್ರೆಸಿವ್ ಸ್ಟೆಪ್. ಇದೊಂದು ರಚನಾತ್ಮಕ ಬೆಳವಣಿಗೆ ಅಲ್ಲ. ಇದು ಈ ತನಕದ ಎಲ್ಲ ಬೆಳವಣಿಗೆಗಳನ್ನ ಕುಂಠಿತಗೊಳಿಸುತ್ತದೆ. ಪೊಲೀಸರಿಗೆ ಆ ಅಧಿಕಾರವನ್ನ ಕೊಡಬಾರದು. ಇದೊಂದು ನೆಗೆಟಿವ್ ಸ್ಟೆಪ್ ನಾವು ನೋಡುವಂತ. ಇದೊಂದು ವಿಚಾರ ಏನಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ಆರೋಪವನ್ನ ಮಾಡಿದಾಗ, ಒಂದು ತಪ್ಪನ್ನ ಮಾಡಿದಾಗ, ಅಥವಾ ಅಪರಾಧಿ ಆಗಿದ್ರೆ, ಅಥವಾ ಬೇರೆ ಬೇರೆ ಅಪರಾಧಗಳನ್ನ ಮಾಡಿದಂತ ಹಿನ್ನೆಲೆ ಆತನಿಗಿದ್ರೆ ಅದನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಹಾಜರು ಮಾಡಬೇಕು. ಅರೆಸ್ಟ್ ಮಾಡಿ ಹಾಜರು ಮಾಡುವಾಗ ಆತನ ಕೈಗೆ ಹ್ಯಾಂಡ್ ಕಪ್ಸ್, ಕೋಳವನ್ನು ಹಾಕಬೇಕೋ ಬೇಡವೋ ಎಂಬಂತಹ ಈ ವಿಚಾರ ತುಂಬಾ ಚರ್ಚೆಯಲ್ಲಿರುವಂತಹ ವಿಚಾರ. ಹ್ಯಾಂಡ್ ಕಪ್ಪಿಂಗ್ ದ ಅಕ್ಯೂಸ್ಡ್ ಪರ್ಸನ್, a offender who commits repeatedly the similar offences or who has committed similar other offences or involved in other cases can be arrested and handcuffed and can produce ನೋಡಿ, ಈ ಹ್ಯಾಂಡ್ ಕಫಿನ ಬಗ್ಗೆ ಅಥವಾ ಕೋಳವನ್ನ ಹಾಕಿ ಒಬ್ಬ ವ್ಯಕ್ತಿಯವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೊಂಡು ಹೋಗುವ ಬಗ್ಗೆ ತುಂಬಾ ವಿಮರ್ಶೆ ಕೆಲವು ವರ್ಷಗಳ ಹಿಂದೆ ನಡೆದ 1985 ಅದು ಹಾಟ್ ಸಬ್ಜೆಕ್ಟ್. ವೆದರ್ ಎ ಪರ್ಸನ್ ಕ್ಯಾನ್ ಬಿ ಹ್ಯಾಂಡ್ ಕಫ್ಡ್ ಫ್ರಮ್ ದಿ ಪ್ಲೇಸ್ ಆಫ್ ಅರೆಸ್ಟ್ ಟು ದ ಕೋರ್ಟ್, ಫ್ರಮ್ ದ ಕೋರ್ಟ್ ಟು ಅದರ್ ಪ್ಲೇಸಸ್. ಒಬ್ಬನ ಸ್ವಾತಂತ್ರ್ಯದ ಹರಣ ಮಾಡುವ ರೀತಿಯಲ್ಲಿ ಅವನ ಕೈಗೆ ಕೋಳವನ್ನು ಧರಿಸಿ ಸಾರ್ವಜನಿಕರ ಮುಂದೆ ಪೆರೇಡ್ ಮಾಡುವಂತಹ ಸಜ್ಜು ಮಾಡುವಂತಹ ಈ ಒಂದು ಹೆಜ್ಜೆ ಏನಿದೆ, ಇದು ಬಹಳ ಅಮಾನವೀಯ ಅಥವಾ ಒಂದು ನಾಗರಿಕತೆಯ ಲಕ್ಷಣ ಅಲ್ಲ ಎಂಬುದಾಗಿ ಸುಪ್ರೀಂ ಕೋರ್ಟ್ ಕೆಲವು
ತನ್ನ ತೀರ್ಪುಗಳಲ್ಲಿ ಈ ಬಗ್ಗೆ ಎಚ್ಚರವನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಜಸ್ಟಿಸ್ ಕೃಷ್ಣ ಯಾರು ಹೇಳಿದ್ರು, ಹ್ಯಾಂಡ್ ಕಫಿಂಗ್ ಈಸ್ ಎ ವೆರಿ ಆರ್ಕೈಕ್ ಅಂಡ್ ಅನ್ಸಿವಿಲೈಸ್ಡ್ ಪ್ರೊಸೀಜರ್ ಅಂತ ಹೇಳಿದ್ದಾರೆ. ಆ ನಂತರ ದಿನಗಳಲ್ಲಿ ಹ್ಯಾಂಡ್ ಕಫಿಂಗ್ ಮಾಡ್ತಾ ಇರಲಿಲ್ಲ. ಈಗ ಹೊಸ ಬದಲಾದಂತಹ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ನಾವು ಆ ಒಂದು ಕಲಮನ್ನು ಕಾಣ್ತಾ ಇದ್ದೇವೆ. ಸೆಕ್ಷನ್ 44(3) ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೆಕ್ಷನ್ 44(3) ಹೊಸ ಕಲಂ. ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಪೊಲೀಸು ಕಸ್ಟಡಿಯಿಂದ ತಪ್ಪಿಸಿಕೊಂಡಿದ್ದರೆ ಅಥವಾ ಅಪರಾಧಗಳನ್ನು ಪುನಃ ಮಾಡಿದ್ದಿದ್ರೆ ಅಥವಾ ಕೆಲವು ಅಪರಾಧಗಳಲ್ಲಿ ಇನ್ವಾಲ್ವ್ ಆಗಿದ್ರೆ ಅಥವಾ ಆತನು ತಪ್ಪಿಸಿಕೊಂಡಾನೆ ಎಂಬಂತ ಹೆದರಿಕೆ ಇದ್ರೆ ಪೊಲೀಸರು ಆತನನ್ನು ಹ್ಯಾಂಡ್ ಕಫ್ ಮಾಡಿ ತಗೊಳ್ಬಹುದು. ಪೊಲೀಸರ ಪಟ್ಟಿಯಲ್ಲಿ ಇದೆಲ್ಲ ಒಬ್ಬ ಒಬ್ಬನನ್ನು ಅರೆಸ್ಟ್ ಮಾಡಿದಾಗ ಇದೆಲ್ಲ ಬರ್ತದೆ. ಅದರ ಬಗ್ಗೆ ಪುಸ್ತಕವಲ್ಲ. We will find the police are misusing the law to the maximum extent as per the usual liberties. ಅದರ ಬಗ್ಗೆ ನಾವು ಇಲ್ಲಿ ವಿಮರ್ಶೆ ಮಾಡೋದು ಬೇಡ. ಅಂತೂ ಹ್ಯಾಂಡ್ ಕಫಿಂಗ್ is a process by which a liberty of an individual is being taken away, whether it is proper. Now the present CRPC, which is going to come into force on 1/4/17/24, provides for handcuffing of the accused. It is again a regressive step. ಹೊಸ ನಾಗರಿಕ ಸಂಹಿತೆಯಲ್ಲಿ ಈ ಒಂದು ಕಲಮು ಬಹಳ ಅನಾಗರಿಕವಾದಂತಹ ಒಂದು ಸ್ವಾತಂತ್ರ್ಯವನ್ನು ಪೊಲೀಸರಿಗೆ ಕೊಡ್ತದೆ. ಇದನ್ನು ನಾವು ಬಹಳ ಈ ವಿಚಾರ ನಾವು ಬಹಳ ಆಲೋಚನೆ ಮಾಡಬೇಕನ್ನೋ ಅನಿವಾರ್ಯತೆ. ಇನ್ನೊಂದು ಕೆಲವು ಕಲಂಗಳನ್ನು ನಾವು ನೋಡಿದ್ದೆ ಆದ್ರೆ, ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಎಕ್ಸ್ಪರ್ಟ್ ಎವಿಡೆನ್ಸ್ ಅಥವಾ ಯಾರು ಕೆಲವೊಂದು ವಿಷಯಗಳ ಬಗ್ಗೆ ಹೆಚ್ಚು ಪರಿಣಿತರಾಗಿದ್ದಾರೆ ಅವರ ಅಭಿಪ್ರಾಯ. ಉದಾಹರಣೆಗೆ ಡಾಕ್ಟರ್, ಅದು ರಕ್ತ ತಜ್ಞರು, ಫೋರೆನ್ಸಿಕ್ ಲ್ಯಾಬೋರೇಟರಿಯ ತಜ್ಞರು, ಮತ್ತೆ ಈಗಿನ ಇದರಲ್ಲಿ NDA ಲ್ಯಾಬಿನ ತಜ್ಞರು, ಇವರೆಲ್ಲ ಅಂದ್ರೆ ಇವರೆಲ್ಲ ದೇ ಆರ್ ಆಲ್ ಕಾಲ್ಡ್ ಆಸ್ ಎಕ್ಸ್ಪರ್ಟ್ಸ್ ಅಂತ. ಈ ಎಕ್ಸ್ಪರ್ಟ್ ಎವಿಡೆನ್ಸ್ ಇಸ್ ಅಡ್ಮಿಸಿಬಲ್ ಇನ್ ಎವಿಡೆನ್ಸ್. ಯಾಕಂದ್ರೆ ಎಲ್ಲಾ ವಿಚಾರದಲ್ಲಿ ಕೋರ್ಟು ತಿಳುವಳಿಕೆಯನ್ನು ಹೊಂದಿರುವುದಿಲ್ಲ. ಜಡ್ಜ್ ಇಸ್ ನಾಟ್ ಕಾಂಪಿಟೆಂಟ್ or the judge may not be aware of the several scientific aspects or aspects which rest upon the scientific knowledge. Therefore, court has to depend upon the expert evidence under Section 45 of the Evidence Act. And the court has to form an opinion about the foreign language, science, arts, or handwriting, and etc. Court can seek the opinion of the person who is experienced in the particular field, and he is called as an expert. Expert evidence is admissible. ಈಗ ಇಲ್ಲಿ 336ನೇ ಒಂದು ಹೊಸ ವಿಧಿಯನ್ನ ಹೊಸ ಸಂಹಿತೆಯಲ್ಲಿ ನಾವು ಕಾಣ್ತೇವೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ದಿ ರಿಪೋರ್ಟ್ಸ್ ಆಫ್ ದ ಎಕ್ಸ್ಪರ್ಟ್ಸ್ and the reports of the experts in the electronic form etc. are admissible in evidence if they are not traceable or if they are not available for cross-examination or dead or whose whereabouts were not known. ಒಬ್ಬ ತಜ್ಞ, ಒಬ್ಬ ಎಕ್ಸ್ಪರ್ಟ್ ತೀರಿ ಹೋಗಿದ್ದಿದ್ರೆ ಅಥವಾ ಆತನನ್ನು ಟ್ರೇಸ್ ಮಾಡಲಿಕ್ಕೆ ಕಷ್ಟ ಆಗಿದ್ರೆ ಅಥವಾ ಇನ್ನೊಂದು ದೂರದ ಊರಿಗೆ ಟ್ರಾನ್ಸ್ಫರ್ ಆಗಿ ಅವನನ್ನು ಬರೆಸಿಕೊಳ್ಳಿಕ್ಕೆ ಕಷ್ಟ ಆಗಿದ್ರೆ ಆತನ ಒಪಿನಿಯನ್ ಅನ್ನ ಎವಿಡೆನ್ಸ್ ಆಗಿ ಅಕ್ಸೆಪ್ಟ್ ಮಾಡಿ ನಿರ್ಣಯ ಮಾಡಬಹುದು. 336 ಹೊಸ ಇದು ಆಕ್ಟ್, ನಾಗರಿಕ ಸಂಹಿತೆ 336ನೇ ಹೊಸ ಕಲಮನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ಏನು ನಾವು ನೋಡಬೇಕು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಸಾಕ್ಷ್ಯವನ್ನ ಕೋರ್ಟ್ ಸ್ವೀಕರಿಸಬೇಕಿದ್ರೆ ಇಟ್ ಶುಡ್ ವಿತ್ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ದ ಕ್ರಾಸ್ ಎಕ್ಸಾಮಿನೇಷನ್. ಇಟ್ಸ್ ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲ್. ಯಾವುದೇ ಒಂದು ಸಾಕ್ಷ್ಯವನ್ನು ನಾವು ತಗೊಳ್ಬೇಕು ಅಂತಂದ್ರೆ
ಆತನ ಕ್ರಾಸ್ ಎಕ್ಸಾಮ್ ಅಡ್ಡ ಸವಾಲು ಮಾಡಿ ಅದು ಸರಿ ಇದೆ ಹೇಗೆ ಅವ ಆ ಅಭಿಪ್ರಾಯವನ್ನು ಹೊಂದಿದ್ದಾನೆ. ಸೊ ಇಟ್ ಈಸ್ ಕಾಲ್ಡ್ ಎಸ್ ಟಚ್ ಸ್ಟೋನ್ ಆಫ್ ದ ಕ್ರಾಸ್ ಎಕ್ಸಾಮಿನೇಷನ್. ಅದನ್ನ ಸಾಕ್ಷ್ಯವನ್ನು ನಾವು ಆ ಸಾಕ್ಷಿಯನ್ನ ಅಡ್ಡ ಸವಾಲು ಮಾಡಿ ಅವನ ಬಾಯಿಯಿಂದ ಅದರ ಬಗ್ಗೆ ವಿವರಗಳನ್ನ ಪಡೆದು ಆ ನಂತರ ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡಬಹುದು. 336ನೇ ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ, ಕೋರ್ಟ್ಗಳಿಗೆ ಆಗ ಒಬ್ಬ ಎಕ್ಸ್ಪರ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆತನು ಸತ್ತಿದ್ದಾನೆ, ಆತನು ಸಿಗುವುದಿಲ್ಲ ಇಲ್ಲ ಅಂತಾದ್ರೆ ಕೋರ್ಟ್ ಕ್ಯಾನ್ ಅಕ್ಸೆಪ್ಟ್ ಹಿಸ್ ಒಪಿನಿಯನ್ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ರೈಟಿಂಗ್ ಆರ್ ಇನ್ ದ ಪೇಪರ್ ಅಂಡ್ ಆಕ್ಟ್ ಅಪ್. ದಯಮಾಡಿ ತಾವು ತಿಳ್ಕೊಳ್ಳಿ, ಗೊತ್ತಾಯ್ತು ನಾವು ಎಷ್ಟು ಹಿಂದಕ್ಕೆ ಹೋಗ್ತಾ ಇದ್ದೇವೆ. So this particular provision is against the principles of the Constitution. Article 14 and 21 of the Constitution says right to property and right to liberty, due process of law. ಏನು ಡ್ಯೂ ಪ್ರೊಸೆಸ್ ಆಫ್ ಲಾ? ವಿಚಾರಣೆ ನಡೆಸಿದ ಶಿಕ್ಷೆಯನ್ನು ಕೊಡುವಂತದ್ದು, ಆತನ ಸ್ವಾತಂತ್ರ್ಯವನ್ನು ಹರಣ ಮಾಡುವುದು, ಕಾನೂನಿನ ವಿರುದ್ಧವಾಗಿ ಆತನಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಮಾಡುವುದು, ಆತನ ಆಸ್ತಿಯನ್ನು ಕಸಿದುಕೊಳ್ಳುವುದು, ಇದೆಲ್ಲ ಕಾನೂನಿಗೆ ವಿರುದ್ಧವಾದಂತಹ, ಸಂವಿಧಾನಕ್ಕೆ ವಿರುದ್ಧವಾದಂತಹ ವಿಚಾರಗಳು. ಇದನ್ನು ರಕ್ಷಣೆಯನ್ನ ಮಾಡಬೇಕು. ಸ್ಟೇಟ್ ಮಸ್ಟ್ ಸ್ಟ್ರೈವ್ ಟು ಇಂಪ್ಲಿಮೆಂಟ್ ದೀಸ್ ಪ್ರಿನ್ಸಿಪಲ್ಸ್ ಅಂಡ್ ಎವರಿ ಆಕ್ಟ್ ಮಸ್ಟ್ ಬಿ ಸಬ್ಜೆಕ್ಟ್ ಟು ದ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಆದರೆ ಈ ಸೆಕ್ಷನ್ 336ನೇ ವಿಧಿ, ಹೊಸ ನಾಗರಿಕ ಸಂಹಿತೆಯಲ್ಲಿ ಕಂಡುಬರುವಂತಹ 336ನೇ ವಿಧಿ ಸಂವಿಧಾನದ 14ನೇ ಆರ್ಟಿಕಲ್ ಮತ್ತು 21ಕ್ಕೆ ವಿರುದ್ಧವಾಗಿ ಹೋಗ್ತಾ ಇದೆ. ಆದ ಕಾರಣ ನನ್ನ ಮನಸ್ಸಿನಲ್ಲಿ ಬರುವಂತಹ ಸಂಶಯವನ್ನು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛಿಸ್ತೇನೆ. ಈ ಭಾರತ ನಾಗರಿಕ ಸಂಹಿತೆ ಸಂವಿಧಾನದ ನಿಯಮಗಳಿಗೆ ವಿರುದ್ಧವಾಗಿ ಕೆಲವೊಂದು ಕಲಮುಗಳನ್ನು ಹೊಂದಿರುವುದರಿಂದ ಇದರ ವ್ಯಾಲಿಡಿಟಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುತ್ತಾರೆ. ತಾವು ನೋಡಬಹುದು, ನಮ್ಮ ಮೊಬೈಲ್ನಲ್ಲಿ ಇರಲಿಕ್ಕೆ ಇಂಥದ್ದು ಯಾವುದಾದ್ರು ಹೊಸ ಯಾವ ಕೆಲವೊಂದು ವಿಮರ್ಶೆಗಳು, ಈ ಹೊಸ 3 ಕಾಯ್ದೆಗಳ ಬಗ್ಗೆ ವಿಮರ್ಶೆಗಳನ್ನ ನಾವು ಯೂಟ್ಯೂಬಿನಲ್ಲಿ ಪಡೆಯಬಹುದು. ಇತ್ತೀಚೆಗೆ ನಿನ್ನೆ ನಾನು ಇಂದಿರಾ ಜಯಸಿಂಗ್ರದ್ದು ಒಬ್ಬ ಹಿರಿಯ ನ್ಯಾಯವಾದಿ, ಭಾರತದ ಎಡಿಷನ್ ಸಾಲಿಸಿಟರ್ ಜನರಲ್ ಆಗಿದ್ದಂತಹ ನ್ಯಾಯವಾದಿ, ಹಾಗೆ ಉಪೇಂದ್ರ ಸೇನ್ ಒಬ್ಬ ಬೆಂಗಾಲಿ ನ್ಯಾಯವಾದಿ, ಇವರ 2 ಇಂಟರ್ವ್ಯೂಗಳನ್ನು ನಾನು ನೋಡಿದೆ. ಇದು ಕೆಲವೊಂದು ಕಲಮುಗಳು, ಹೊಸ ನಾಗರಿಕ ಸಂಹಿತೆಯಲ್ಲಿರುವಂತಹ ಕೆಲವೊಂದು ಕಲಮುಗಳು ಸಂವಿಧಾನದ ತತ್ವಗಳಿಗೆ ವಿರುದ್ಧವಾಗಿರುವುದರಿಂದ ಇವುಗಳನ್ನ ಜಾರಿಗೊಳಿಸಿ ತಡೆ ಹಿಡಿಯಬೇಕು. ಮಾತ್ರವಲ್ಲ, ಇವುಗಳ ವ್ಯಾಲಿಡಿಟಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಬೇಕು. ಆದ ಕಾರಣ ಇದನ್ನು 1/4/2024ಕ್ಕೆ ಜಾರಿಗೊಳ್ಳುವಂತಹ ಈ ಏನು ಕಾಯ್ದೆ ಇದೆ, ಇದು ಎಷ್ಟು ದಿನ ಊರ್ಜಿತದಲ್ಲಿರುತ್ತದೆ, ಸುಪ್ರೀಂ ಕೋರ್ಟ್ ಈ ಬಗ್ಗೆ ಯಾವ ರೀತಿಯ ನಿಲುವನ್ನು ತಾಳುತ್ತದೆ ಎಂಬುದು ಒಂದು ಕ್ವಶನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ. ಅದರ ಬಗ್ಗೆ ನಾವು ಈಗ ಈ ಸಂದರ್ಭದಲ್ಲಿ ವಿಮರ್ಶೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದು ನಾವು ಇದನ್ನು ತಿಳಿದುಕೊಂಡ್ರೆ ನಾವು ಕ್ವಶನ್ ಟು ಅಸೆಸ್ ವಾಟ್ ಇಸ್ ವಾಟ್. ಸರಿ, ಅಂತೂ ಕೆಲವೊಂದು ಕಲಮುಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ಇದೆ ಮತ್ತು ಇನ್ಸ್ಟೆಡ್ ಆಫ್ ಪ್ರೋಗ್ರೆಸಿವ್ ಲೆಜಿಸ್ಲೇಷನ್ ದೇ ಹ್ಯಾವ್ ಬಿಕಮ್ ರಿಗ್ರೆಸಿವ್ ನೇಚರ್. ಅಂದ್ರೆ ಮುಂದೆ ಹೋಗುವಂತಹ ಒಂದು ನಾಗರಿಕ ಸಮಾಜದ ಮೌಲ್ಯಗಳಿಗೆ ವಿರುದ್ಧವಾಗಿ ಆ ಕಲಮುಗಳನ್ನ ಇದರಲ್ಲಿ ಅಳವಡಿಸಿದ್ದಾರೆ. ಅಂದರೆ ಅಳವಡಿಸಿದವರ ತಪ್ಪು ಎಂಬುದಾಗಿ ನಾನು ಹೇಳುತ್ತಾ ಇಲ್ಲ. ಇದು ಏನಾಗ್ತದೆ, ಯಾವುದೇ ಒಂದು ಕಾನೂನನ್ನು ಜಾರಿಗೆ ತರುವಾಗ ಆ ಕಾನೂನಿನ ಬಗ್ಗೆ ಸರಿಯಾದಂತಹ ವಿಮರ್ಶೆ ಪಾರ್ಲಿಮೆಂಟ್ ನಡೀತದೆ. ಪಾರ್ಲಿಮೆಂಟ್ ನಡೆಯುವ ಮೊದಲು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಆ ಮಾಡಬಹುದಾದಂತಹ ಕಾನೂನುಗಳ ಬಗ್ಗೆ ಅಭಿಪ್ರಾಯಗಳನ್ನ ಸಂಗ್ರಹಿಸ್ತಾರೆ. ಬೇರೆ ಬೇರೆ ಇಂಡಿಪೆಂಡೆಂಟ್ ಬಾಡೀಸ್, ಸಾರ್ವಜನಿಕ ಸಂಸ್ಥೆಗಳು ಈ ಬಗ್ಗೆ ವಿಮರ್ಶೆಯನ್ನು ನಡೆಸುತ್ತಾರೆ.
ವಿದ್ವಾಂಸರು ಕಾನೂನು ತಜ್ಞರು ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಇದೆಲ್ಲ ಆದ ನಂತರ ಕಾನೂನು ರೂಪುಗೊಳ್ಳುತ್ತದೆ. ಯಾವ ಕಾನೂನು ಸರಿಯಾದಂತಹ ವಿಮರ್ಶೆಯಾಗಿ ಜಾರಿಗೆ ಬರುವುದಿಲ್ಲವೋ ಆ ಕಾನೂನು ಸಮಾಜದ ಉದ್ದೇಶದ ಪೂರೈಕೆಯಲ್ಲಿ ವಿಫಲಗೊಳ್ಳುತ್ತದೆ. ಅಂತಹ ಕೆಲವೊಂದು ಕಲಂಗಳನ್ನು ನಾವು ಈ CRPCಯಲ್ಲಿ ಕಾಣ್ತೇವೆ. ವಿಡಿಯೋ ಕಾನ್ಫರೆನ್ಸಿಂಗ್, ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಥವಾ ಆಧುನಿಕ ತಂತ್ರಜ್ಞಾನದ ಸದುಪಯೋಗವನ್ನು ಪಡೆಯುವಂತಹ ಹಲವು ರೀತಿಯ ಕಲಂಗಳು ಈ ಹೊಸ ನ್ಯಾಯ ಸಮಿತಿ ಸುರಕ್ಷಾ ಸಮಿತಿಯಲ್ಲಿ ಇದ್ದರೂ ಕೂಡ ವ್ಯಕ್ತಿಯ ಸ್ವಾತಂತ್ರ್ಯದ ಬಗ್ಗೆ, ಪೊಲೀಸರ ನಡವಳಿಕೆಯ ಬಗ್ಗೆ, ಪೊಲೀಸರು ತನಿಖೆ ಮಾಡಲಾದ ಕೇಸುಗಳ ಬಗ್ಗೆ ಕೊಟ್ಟಂತಹ ಏನು ಲಿವರೇಜ್ ಅಥವಾ ಏನು ಸ್ವಾತಂತ್ರ್ಯ ಇದೆ ಅದು ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಬಹುದು. ಮೂಲಭೂತ ಉದ್ದೇಶಕ್ಕೆ ಅದು ವಿರುದ್ಧವಾಗಿದೆ. ಇದನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕಾದ್ದು. ಇಷ್ಟೇ ಅಲ್ಲ, ಇನ್ನೊಂದು ಬಹಳ ಪ್ರೋಗ್ರೆಸಿವ್ ಆಸ್ಪೆಕ್ಟ್ ಅಥವಾ ಬಹುಶಃ ಈ ಕಾನೂನಿನಲ್ಲಿ ರಚನಾತ್ಮಕವಾದ ವಿಚಾರವನ್ನ ಗಮನಿಸಬೇಕಾದ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿರಬಹುದು, ಒಂದು 326 ಒಂದು ಆಫೆನ್ಸ್. ಯಾವುದೇ ಅಪರಾಧದಲ್ಲಿ ಒಬ್ಬ ತೊಂದರೆಗೊಳಗಾದಂತಹ ವ್ಯಕ್ತಿ, ಈಗ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಹೊಡಿತಾನೆ ಅಥವಾ ಆತನ ಕೈಯನ್ನು ಕಡಿತಾನೆ ಅಥವಾ ಅವನ ಕಣ್ಣನ್ನು ತೆಗಿತಾನೆ, ಆತನ ದೇಹವನ್ನು ವಿರೂಪಗೊಳಿಸ್ತಾನೆ. ಇಂಥ ಸಂದರ್ಭಗಳಲ್ಲಿ ಆ ಮಾಡಿದಂತಹ ವ್ಯಕ್ತಿಗೆ ಶಿಕ್ಷೆ ಆಗ್ತದೆ. A person who commits an offense will be punished under the law. But what is the future of the victim? ಕಣ್ಣು ಕಳ್ಕೊಂಡಾನೆ, ಕೈ ಕಳ್ಕೊಂಡಾನ, ಕಾಲು ಕಳ್ಕೊಂಡವ ಏನಿದ್ದಾನೆ, ವಾಟ್ ಇಸ್ ಹಿಸ್ ಫೇಟ್? ಲಾರ್ಡ್ ಡು ನಾಟ್ ಪ್ರೊವೈಡ್. ನಾವು ಈ ಸಮಾಜದ ಈ ದೃಷ್ಟಿಯಲ್ಲಿ ಕಾನೂನನ್ನು ಈ ತನಕ ಪರಿಗಣಿಸಲಿಲ್ಲ. ಕಳವನಲ್ಲಿ ವಸ್ತುಗಳನ್ನ ಕಳ್ಕೊಂಡವ ಏನ್ ಮಾಡ್ಬೇಕು? ಅವನಿಗೆ ಸಿಗುವುದಿಲ್ಲ. ಒಬ್ಬ ತಲೆಗೋ ಕೈಗೋ ಕಾಲಿಗೋ ಗಾಯಗೊಂಡು ಅದು ಕೆಲಸ ಮಾಡಲಿಕ್ಕೆ ಅಸಮರ್ಥನಾದ್ರೆ ಅವನ ಹೊಟ್ಟೆಪಾಡಿ ಅವನ ದಿನದ ಅನ್ನಕ್ಕೆ ಕುತ್ತು ಬರ್ತದೆ. ಇಂಥ ಸಂದರ್ಭಗಳಲ್ಲಿ ಅವರ ರಕ್ಷಣೆಗೆ ಏನು ವ್ಯವಸ್ಥೆ ನಾವು ಮಾಡಬಹುದು, ಏನು ಮಾಡಬೇಕು? The compensating the victims is a field or a phase of the administration of justice. ಕಾನೂನಿನಲ್ಲಿ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಈ ತನಕ ಮಾಡಲಿಲ್ಲ. ವಾಹನ ಅಪಘಾತಗಳಲ್ಲಿ ನಮಗೆಲ್ಲ ತಿಳಿದ ಹಾಗೆ ವಾಹನ ಅಪಘಾತಗಳಲ್ಲಿ ಒಬ್ಬ ವ್ಯಕ್ತಿ ಗಾಯಗೊಂಡು ಅಥವಾ ಏನಾದ್ರು ತೊಂದರೆಗಳಾದರೆ ಅಥವಾ ಸತ್ತರೆ ಆತನ ಡಿಪೆಂಡೆಂಟ್ಸ್ ಆತನ ಹೊಂದಿಕೊಂಡು ಹೋಗುವವರಿಗೆ ಪರಿಹಾರ ಸಿಗ್ತದೆ. ಆದರೆ ಒಂದು ಕ್ರಿಮಿನಲ್ ಅಫೆನ್ಸ್ ನಲ್ಲಿ ತೊಂದರೆಗಳಾದಂತಹ ವ್ಯಕ್ತಿಗೆ ನಾವು ವಿಕ್ಟಿಮ್ ಅಥವಾ ತೊಂದರೆಗಳಾದ ಆ ವ್ಯಕ್ತಿಗೆ ಪರಿಹಾರಕ್ಕೆ ವ್ಯವಸ್ಥೆ ಇಲ್ಲ. 357ನೇ ಸೆಕ್ಷನ್ ನಲ್ಲಿ ಕೋರ್ಟಿಗೆ ಆ ವ್ಯಕ್ತಿಗೆ ಶಿಕ್ಷೆ ಕೊಟ್ಟರೆ ಮತ್ತು ಶಿಕ್ಷೆ ಮತ್ತು ಫೈನ್ ಹಾಕಿದ್ರೆ ಆ ಫೈನ್ ನ ಒಂದು ಅಂಶವನ್ನ ಅದನ್ನು ಕೊಡ್ಲಿಕ್ಕೆ ಆರ್ಡರ್ ಮಾಡಬಹುದು. 357ನೇ ಸೆಕ್ಷನ್ 357A, B, C, D ಅದು ಮೊದಲಿನ CRPC. ಈಗ ಅದನ್ನ 296, 95, 96, 97, 98, 99 ಈಗ 4 ಸೆಕ್ಷನ್ಗಳಾಗಿ ಹೊಸದಾಗಿ ಅಳವಡಿಸಿಕೊಂಡಿದ್ದಾರೆ. ಈ ವಿಷಯದಲ್ಲಿ ಹೊಸ ನ್ಯಾಯ ಸಂಹಿತೆ, ನಾಗರಿಕ ಸಂಹಿತೆ ಹೊಸ ಒಂದು ಕ್ಷೇತ್ರವನ್ನ ನಿರ್ಮಿಸಿದೆ. ಈ ಹೊಸ ನಾಗರಿಕ ಸಂಹಿತೆಯ ಪ್ರಕಾರ ಸರ್ಕಾರ ಅಪರಾಧಕ್ಕೊಳಗಾಗಿ ತೊಂದರೆಗೊಳಗಾದಂತಹ ವಿಕ್ಟಿಮ್ಸ್ ಯಾರಿದ್ದಾರೆ ಅಂಥವರಿಗೆ ಪರಿಹಾರ ಕೊಡುವುದಕ್ಕಾಗಿ ಹೊಸ ಕಾನೂನುಗಳನ್ನು ರೂಪಿಸಬೇಕು ಮತ್ತು ವ್ಯವಸ್ಥೆಯನ್ನು ಮಾಡಬೇಕು ಎಂಬುದಾಗಿ 396ನೇ ವಿಧಿಯಲ್ಲಿ ಸ್ಪೆಸಿಫಿಕಲಿ ಹೇಳಿದ್ದಾರೆ. ಸೊ ದ ಗವರ್ಮೆಂಟ್ with the cooperation of the central government must make necessary arrangements for compensating the victims of various offenses. ಇದು 396ನೇ ವಿಧಿಯಲ್ಲಿ ಮಾಡಿದ್ದಾರೆ. 396 ಇಲ್ಲಿ ಹೊಸ
ಸಂಹಿತೆಯನ್ನು ನೋಡಿದರೆ 390ರಲ್ಲಿ 7 ಕಲಂಗಳನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು, ಕ್ರಿಮಿನಲ್ ಅಪರಾಧದಿಂದ ತೊಂದರೆಗೊಳಗಾದ ವ್ಯಕ್ತಿ, ಆ ಕ್ರಿಮಿನಲ್ ಅಪರಾಧವನ್ನು ಮಾಡಿದ ವ್ಯಕ್ತಿ ಸಿಗದೇ ಇದ್ರು ಕೂಡ, ಅದನ್ನು ಎಷ್ಟು ಮಾಡದೇ ಇದ್ರು ಕೂಡ, ಅಥವಾ ಅವನು ಓಡಿ ಹೋಗಿದ್ರು ಕೂಡ, ಆ ತೊಂದರೆಗೊಳಗಾದ ವ್ಯಕ್ತಿ ಜಿಲ್ಲಾ ಡಿಸ್ಟ್ರಿಕ್ಟ್ ಲೀಗಲ್ ಏಡ್ ಅಥಾರಿಟಿ ಅಥವಾ ಜಿಲ್ಲಾ ಕಾನೂನು ಪ್ರಾಧಿಕಾರ ಅಥವಾ ಸ್ಟೇಟ್ ಲೀಗಲ್ ಏಡ್ ಅಥಾರಿಟಿ, ರಾಜ್ಯದ ಕಾನೂನು ಪ್ರಾಧಿಕಾರಕ್ಕೆ ಅರ್ಜಿಯನ್ನ ಸಲ್ಲಿಸಿ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಒಂದು ಅವಕಾಶವನ್ನ ಈ ಹೊಸ ಸಿಆರ್ಪಿಸಿಯಲ್ಲಿ ಅಂದ್ರೆ ನಾಗರಿಕ ಸಮಿತಿಯಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಇದೊಂದು ಪರಿಹಾರಕ್ಕೆ ವಿಕ್ಟಿಮ್ ಕಂಪೆನ್ಸೇಷನ್ ಅಥವಾ ತೊಂದರೆಗೊಳಗಾದವರಿಗೆ, ಅಪರಾಧಗಳ ತೊಂದರೆಗೊಳಗಾದವರಿಗೆ ಸಿಗಬಹುದಾದಂತಹ ಹೊಸ ಒಂದು ಪರಿಹಾರದ ಒಂದು ಏನಂತೆ ಒಂದು ವಿಧಿ, ಒಂದು ವಿಧಾನ. ಇಷ್ಟೇ ಅಲ್ಲದೆ ನ್ಯಾಯಾಲಯ ಈ ಅಮೆಂಡೆಡ್ ಆಕ್ಟ್ ಪ್ರಕಾರ, ಬದಲಾದ ಆಕ್ಟ್ ಪ್ರಕಾರ ನ್ಯಾಯಾಲಯ ಸೂಕ್ತ ಪ್ರಕರಣಗಳಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ ಅಥಾರಿಟಿ ಅವರಿಗೆ ಪರಿಹಾರವನ್ನು ಕೊಡುವುದಕ್ಕೆ ಆದೇಶವನ್ನ ಮಾಡಬಹುದು. ಈ ಒಂದು ಭಾಗದ ಕಾರಣ ದಿ ವಿಕ್ಟಿಮ್ಸ್ ಇನ್ ದ ಕ್ರಿಮಿನಲ್ ಆಫೆನ್ಸಸ್ ಕ್ಯಾನ್ get the proper compensation hereafter when this particular Nagarika Samhita comes into force from 1/7/2024. District legal aid authority ಅವರು ಎಷ್ಟರ ಮಟ್ಟಿಗೆ ಇದನ್ನ ಕಾರ್ಯರೂಪೀಕರಿಸ್ತಾರೆ ಇತ್ಯಾದಿಗಳೆಲ್ಲ ತುಂಬಾ ವಿಚಾರ ಮಾಡಬೇಕಾದಂತ ವಿಷಯಗಳು. ಅಂತೂ ಹೊಸ ನಾಗರಿಕ ಸಮಿತಿಯಲ್ಲಿ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. Doors are open to the state government to make necessary arrangements in such matters. ಅದೇ ರೀತಿ ಸಾಕ್ಷಿಗಳಿಗೆ ರಕ್ಷಣೆಯನ್ನು ಕೊಡುವಂತ ವಿಚಾರದಲ್ಲಿ ಆಗಲಿ, ಅಥವಾ ಒಬ್ಬ ವ್ಯಕ್ತಿ ಅನಾವಶ್ಯಕವಾಗಿ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಹಿಡಿದು ಅರೆಸ್ಟ್ ಮಾಡಿ ದಂಡಿಸುವಂತ ಅಂತಹದ ಪ್ರಕರಣ ಇದ್ದರೆ ಅದರಲ್ಲಿ 399ನೇ ವಿಧಿಯ ಪ್ರಕಾರ ಆತನಿಗೆ ಪರಿಹಾರವನ್ನು ಕೊಡಲಿಕ್ಕೆ ನ್ಯಾಯಾಲಯ ಆದೇಶವನ್ನು ಕೊಡಬಹುದು. ಇದು ಹೊಸ ಕಾಯ್ದೆಯಲ್ಲಿ ಕಂಡು ಬರುವಂತಹ ಕೆಲವೊಂದು ಕಲಂಗಳು. ಆದರೆ ಕೆಲವೊಂದು ದೃಷ್ಟಿಕೋನವನ್ನು ನೋಡಿದಾಗ ಈ ಹೊಸ ಕಾಯ್ದೆ ಹೆಚ್ಚು ಪ್ರೋಗ್ರೆಸಿವ್ ಆಗಿದೆ. ಯೂಸ್ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್, ವಿಡಿಯೋ ಆಡಿಯೋ ಎವಿಡೆನ್ಸ್ ಅಂಡ್ ದ ಎವಿಡೆನ್ಸ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಅಂಡ್ ಕಂಪೆನ್ಸೇಷನ್ ಫಾರ್ ದ ವಿಕ್ಟಿಮ್ಸ್ etc. These are the areas where this Nagarika Samhita appears to be more progressive, but at the same time it appears regressive in the field of arrested production, registration of the FIR and acceptance of the evidence of the experts in the courts etc. ಆದ ಕಾರಣ ಕೆಲವೊಂದು ರಚನಾತ್ಮಕವಾದಂತಹ ಅಥವಾ ಧನಾತ್ಮಕವಾದ ಅಂಶಗಳಿದ್ದರೂ ಕೂಡ ಋಣಾತ್ಮಕವಾದ ಅಂಶಗಳು ಜಾಸ್ತಿ ಇದ್ದಂತೆ ಕಂಡು ಬರುವುದು ನಮ್ಮ ಕಡೆಗೆ ಕಂಡು ಬರುತ್ತದೆ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರವನ್ನು ನಾವು ಗಮನಿಸಬೇಕು. ನಾನು ಆಗತಾನೆ ಹೇಳಿದೆ, registration of the FIR is the prerogative of the police under the new code. Under 173(3), the police can accept the complaint and retain it and go through the facts of the case and thereafter arrive at a conclusion whether the complaint discloses a prima facie case or not. If it discloses a prima facie case, then FIR can be registered. If not, it can be returned. Then what is the fate of the complainant, victim? We all know how the police wing or the investigating authorities are fair in as per the registration of the complaints are concerned. Sometimes the authorities may refuse to register the FIR, depending upon the political status, money power, etc., will play its role. Sorry for dragging all these things to this discussion. So, what is the remedy for a sufferer? The person who suffers as a complainant suffers first. ಇನ್ನೊಂದು ವಿಚಾರವನ್ನು ನಮಗೆ ಹೇಳಬೇಕು ಅಂತಂದ್ರೆ, see, a private complaint
is that where a person can file a private complaint before the court. ಇದನ್ನು ಕೂಡ ಒಂದು ಅರ್ಥಹೀನವಾದಂತಹ ಬೆನ್ನೆಲುಬಿಲ್ಲದ ಕಲಮಾಗಿ ಮಾರ್ಪಡಿಸಿದ್ದಾರೆ ಹೊಸ ಸಂಸ್ಥೆ. ಅದು ಹೇಗೆ ಅಂತ ಹೇಳಿದ್ರೆ, ಒಬ್ಬ ಪೊಲೀಸರು ಫಿರ್ಯಾದಿಯನ್ನು ಸ್ವೀಕರಿಸಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ತನಿಖೆಯನ್ನು ಮಾಡಲಿಕ್ಕೆ ನಿರಾಕರಿಸಿದ ಪಕ್ಷದಲ್ಲಿ ಆ ವಿಚಾರವನ್ನು SP ಅವರ ಗಮನಕ್ಕೆ ತಂದು ನ್ಯಾಯಾಲಯದ ಮುಂದೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಅಥವಾ ಖಾಸಗಿ ಫಿರ್ಯಾದಿಯನ್ನು ಫೈಲ್ ಮಾಡಬೇಕು. ಖಾಸಗಿ ಫಿರ್ಯಾದಿಯನ್ನು ಫೈಲ್ ಮಾಡಿದರೆ ನ್ಯಾಯಾಲಯ ಫಿರ್ಯಾದಿಯನ್ನು ಪರಿಶೀಲಿಸಿ ವಿಚಾರಣೆ ನಡೆಸಿ ಸಂಜ್ಞೆಯನ್ನು ತಗೊಂಡು ಕಾಗ್ನಿಸೆನ್ಸ್ ತಗೊಂಡು ಕೇಸನ್ನು ರಿಜಿಸ್ಟರ್ ಮಾಡಿ ಆರೋಪಿಗೆ ನೋಟಿಸ್ ಕೊಡಬಹುದು. ಆದರೆ ಈ ಬದಲಾದ ನಾಗರಿಕ ಸಂಹಿತೆಯಲ್ಲಿ ಬಹಳ ಒಂದು ದೊಡ್ಡ ಎಡವಟ್ಟು ಆಗಿದೆ. ಇದರ ಪ್ರಕಾರ when a private complaint is filed before the court can take cognizance and register the case only after hearing the accused. ಒಂದು ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿದ ಕೂಡಲೇ ನೋಟಿಸ್ ಹ್ಯಾಸ್ ಟು ಬಿ ಸೆಂಟ್ ಟು ದ ಅಕ್ಯೂಸ್ಡ್ ಪರ್ಸನ್. ಅವನ ಹತ್ರ ಕೇಳಬೇಕು ಮೊದಲು, ಏನಪ್ಪ ನೀವೊಂದು ಫಿರ್ಯಾದಿ ಮಾಡಿದರೆ ನಿನ್ನ ಅಭಿಪ್ರಾಯ ಏನು? ದಿಸ್ ಇಸ್ ದ ಡ್ಯೂಟಿ ಕಾಸ್ಟ್ ಆನ್ ದಿ ಕೋರ್ಟ್ ಬೈ ದಿಸ್ ನ್ಯೂ ಆಕ್ಟ್. ಹಾಗಿದ್ರೆ ಪ್ರೈವೇಟ್ ಕಂಪ್ಲೇಂಟ್ ಪ್ರೊಸೀಜರ್ 190 ಇರುವಂತಹ ಈ ಏನು ಅವಕಾಶ ಇದೆ ಇದು ನಿರ್ಜೀವವಾಗಿ ಬಿಡ್ತದೆ. ಯಾಕಂದ್ರೆ ಯಾವ ವ್ಯಕ್ತಿಯ ಮೇಲೆ ನಾವು ಫಿರ್ಯಾದಿ ಮಾಡ್ತೇವೆ ಆತನ ಅಹವಾಲನ್ನು ಹೇಳಿಕೊಳ್ಳುವ ಅವಕಾಶ ಇದ್ದರೆ ಕೋರ್ಟ್ ಅದನ್ನು ಕೇಳದೆ ಮುಂದುವರಿಯಲಿಕ್ಕೆ ಆಗುತ್ತಿಲ್ಲ. ಇದಕ್ಕೆ ತಗಲುವ ಸಮಯ, ಆ ಆರೋಪಿಯ ಆಗಿರುವಂತಹ ವ್ಯಕ್ತಿಯ ಸಾಮರ್ಥ್ಯ, ಇದರ ಮೇಲೆ ಅದು ಹೊಂದಿಕೊಂಡು ಹೋಗ್ತದೆ. ಹಾಗಿದ್ರೆ ಸಂಜ್ಞೆಯ ಅಪರಾಧಗಳಲ್ಲಿ 3 ವರ್ಷಗಳಿಂದ 7 ವರ್ಷಗಳ ತನಕ ಶಿಕ್ಷೆ ಕೊಡಬರ್ತಕ್ಕಂಥ ಯಾವ ಅಪರಾಧಗಳಿವೆ ಅಲ್ಲಿ ಪೊಲೀಸರು FIR ಅನ್ನು ರಿಜಿಸ್ಟರ್ ಮಾಡುವುದಿಲ್ಲ. ಇಲ್ಲಿ ಕೋರ್ಟ್ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಸಮನ್ಸ್ ಇಶ್ಯೂ ಮಾಡಲಿಕ್ಕೆ ಅಡೆತಡೆಗಳಿವೆ. ದೆನ್ ವೇರ್ ಇಸ್ ದ ಜಸ್ಟಿಸ್ ಫಾರ್ ಎ ಪರ್ಸನ್ ಎ ವಿಕ್ಟಿಮ್ ಇನ್ ಸಚ್ ಕೇಸಸ್? ಸಾಮಾನ್ಯ 98 ಅಪರಾಧಗಳು 3 ವರ್ಷದಿಂದ 7 ವರ್ಷಗಳ ಶಿಕ್ಷೆ ಕೊಡತಕ್ಕಂಥ 98 ಅಪರಾಧಗಳಿವೆ ನಮ್ಮ ಇದು IPS ಅಲ್ಲಿ. ಅದು ನ್ಯಾಯ ಸಂಹಿತೆಯನ್ನು ಹೇಳಲಿಕ್ಕಿದ್ದಾರೆ. 98 ಅಪರಾಧಗಳಿವೆ. ಅವಳಿಗೆ ಬೇರೆ ಬೇರೆ ಪ್ರಮಾಣದ ಶಿಕ್ಷೆಯನ್ನು ವಿಧಿಸಬಹುದು. ಅಂದ್ರೆ 3 ವರ್ಷದಿಂದ 7 ವರ್ಷಗಳ ತನಕದ ಶಿಕ್ಷೆಯನ್ನು ವಿಧಿಸಬಹುದು. ಇಂಥ ಸಂದರ್ಭಗಳಲ್ಲಿ ಪೊಲೀಸರು FIR ರಿಜಿಸ್ಟರ್ ಮಾಡದೆ ಕೂತ್ಕೊಳ್ಳುವುದು. ಯಾಕಂದ್ರೆ 173 ಅವರಿಗೆ ಸಾಕಷ್ಟು ಅವಕಾಶ ಕೊಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ನಿಮ್ಮ ಫಿರ್ಯಾದಿಯನ್ನು ತಗೊಂಡು ಟೇಬಲ್ ಮೇಲೆ 10 ದಿವಸ ಬಂದ್ರೆ ನಿಮ್ಗೆ ಏನಿಲ್ಲಪ್ಪ ತಗೊಂಡು ಹೋಗುತ್ತೆ. Then if you have to go to the court, you can file a complaint before the court. Court will send a notice to the accused person. So accused becomes a king, complainant becomes a fool. This is what's the result of the new CRPC which we find. This is the regressive step. In the matters of FIR, in the matters of handcuffing, in the matters of the expert evidence, the provisions of Nagarika Samhita are not conducive to the civilized society. It is against the spirit of the constitution. ಈ ವಿಚಾರಗಳನ್ನು ನಾವು ನೋಡುವಂತ ಇನ್ನು ಹೆಚ್ಚು ಈ ಬಗ್ಗೆ ಅಭ್ಯಾಸ ಮಾಡುವಂತ ಅನಿವಾರ್ಯತೆ ಇದೆ. ಕಾನೂನಿನ ಬದಲಾವಣೆ ಅವಶ್ಯಕತೆ ಇದೆ. ಸಮಾಜದಲ್ಲಿ ಕಾನೂನಿನ ಬದಲಾವಣೆ ಆಗಬೇಕು. ಇದು ಒಂದು ಬೆಳೆಯುತ್ತಿರುವ ಸಮಾಜದ ಲಕ್ಷಣ. It is a sign of a civilized society. Law cannot remain stagnant. Parliament or the legislature has to pass the law according to the requirements of the changing society. These things are expected. But how far field work is done in the matter, how far it is discussed, how far the impact of the new provisions of law were studied by the makers of the law, these are very important aspects. And as a lawyer, having this experience, practiced for quite a long time in the criminal side, find certain defects in the Nagarika Samhita. No doubt, it has opened the doors for the victim compensation, acceptance of electronic evidence, and other things. But it will not end there.
human liberty stands first. Fair process of justice is a requirement of a civilized society. Right to property, right to life is the constitutional gifts, and no law can go against the constitutional mandate. Articles, the spirit of the articles of the constitution cannot be violated when the subordinate legislation is enacted. So these are the aspects which we had taken, which the legislation must have taken care of as far as this particular Nagarika Samhita is concerned. In the rest of the aspects, they are nothing but window dressing, and the existing law was reintroduced, but the numbers were different. That's all that we find. And one more aspect that I have forgotten to tell you, of course, am I taking too much of time? See, the custody matters, one of the very important aspects, custody matters. Now, when a person is produced before a court of law, he cannot be remanded more than 15 days. Sorry, he cannot be sent to the police custody more than 14 days. ಯಾವುದೇ ಒಂದು ಅಪರಾಧದಲ್ಲಿ ಒಬ್ಬ ಆರೋಪಿನ ನ್ಯಾಯಾಲಯದ ಮುಂದೆ ಮಾಡಿದಾಗ ಅವರನ್ನ ಪೊಲೀಸಿನ ಕಸ್ಟಡಿಗೆ 15 ದಿವಸಕ್ಕೆ ಮೀರಿ ಕೊಡಬಾರದು. ಆದರೆ ಹೊಸ ಕಾಯ್ದೆಯ ಪ್ರಕಾರ ಒಬ್ಬ ಆರೋಪಿಯನ್ನ ಚಾರ್ಜ್ ಶೀಟ್ ಹಾಕಲಿಕ್ಕೆ ಇರುವಂತಹ ಎಷ್ಟು ಸಮಯಾವಕಾಶ ಇದೆ ಅಷ್ಟು ದಿನಗಳ ತನಕ ಕಸ್ಟಡಿ ಕೊಡಬಹುದು. 10 ವರ್ಷಕ್ಕೆ ಒಳಪಟ್ಟಂತಹ ಅಪರಾಧಗಳಲ್ಲಿ 60 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಹಾಕಬೇಕು ಪೊಲೀಸರು. ಅದಕ್ಕಿಂತ ಮೇಲ್ಪಟ್ಟದ್ದಾದರೆ 90 ದಿನಗಳ ಅವಕಾಶ ಅವರಿಗೆ ಸಿಗ್ತದೆ. ಒಬ್ಬ ಆರೋಪಿಯನ್ನು 60 ದಿನಗಳ ತನಕವು 15 ದಿನಕ್ಕೊಮ್ಮೆ ವಿಸ್ತರಿಸುತ್ತಾ ಪೊಲೀಸ್ ಕಸ್ಟಡಿ ಕೊಡಬಹುದು. ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಪೊಲೀಸ್ ಕಸ್ಟಡಿಯಲ್ಲಿ ಇರುವುದಕ್ಕಿಂತ ಹೆಚ್ಚು ಜೈಲಿನಲ್ಲಿ ರಕ್ಷಣೆ ಆಗ್ತದೆ. ಅಂದ್ರೆ ದಟ್ಸ್ ಕಾಲ್ಡ್ as judicial custody. Judicial custody is nothing but a subject where the court has the supervisory power. But the police custody is the custody of the people who investigate the offense, who act according to their whims and fashions. So, in the custody matters, also it gives more power to the police to get the custody of accused person more than 15 days and make him to suffer in the police station. So, this is also one of the aspects which has to be changed, because the police custody is not safe like a judicial custody. So therefore, here also the Nagarika Samhita, provisions of Nagarika Samhita is not conducive to the civilized society. So these are the various aspects that we find under the new Nagarika Samhita, in which many of the provisions, though looks progressive, though it is the latest in the process, many of the provisions remain still archaic and suitable for a society which is not civilized. And the liberty of the individual, which has to be protected under the law, appears to be at the mercy of the authorities who are not free from various other considerations. So, the Bharatiya Nagarika Suraksha Samhita 2023, though a new legislation passed by the Parliament, which is going to be introduced on 1/7/2024, may face several objections, and it may test its validity in the court of the Supreme Court of India under the Constitution. And that day is not far, and already we have the information that the Supreme Court is going to be moved in this
Mr. Premnath, they reminded me about one more thing. See, proclaimed offender, you might have heard about it, proclaimed offender. Now committing offense in India, going to a place where this particular law is not applicable. ಇಲ್ಲಿ ಮೋಸ ಮಾಡೋದು, ಇಲ್ಲಿ ಕೊಲೆ ಮಾಡೋದು, ಯಾವುದೋ ಒಂದು ರಾಜ್ಯದಲ್ಲಿ ಇಲ್ಲಿ ಕೊಲೆ ಅಪರಾಧ ಅಲ್ವೋ ಅಥವಾ ಮೋಸ ಮಾಡೋದು ಅಪರಾಧ ಅಲ್ವೋ ಅಲ್ಲಿ ಹೋಗಿ ಕೂತು ಅಂಥವರಿಗೆ they are the offenders, but they are called as proclaimed offenders because they will not be within the jurisdiction of the state where the law can be implemented. ಆ ಸಂದರ್ಭಗಳಲ್ಲಿ ಏನು ಮಾಡ್ತೀವಿ? So that is called as the proclaimed offenders can be tried by a court of law in their absence, and evidence may be taken in their absence, and judgments can be passed, and they will be convicted, and that judgment can be implemented once if they are traced and brought back. And if they come back to India during the trial goes on, they will be given the opportunity to cross-examine and stand. It is they are called as proclaimed offenders. I don't want to name the proclaimed offenders. There are many people, 3-4 big figure shots who are living in England and various other countries who have cheated the people in India to the tune of thousands of crores, and they are all the proclaimed offenders. There will be a very big list of proclaimed offenders, but they now, under the new criminal procedure code, they can be tried in their absence. And if the court convicts them after taking evidence in their absence, they cannot claim the principle of natural justice is not followed. Because what the principle of natural justice says, it says that the person has to be tried and the opponent has to be given to cross-examine, etc., etc., and it must be a fair trial. Proclaimed offenders can be tried in their absence. In fact, legally speaking, it is not a fair step, but the new CRPC finds a provision for it where proclaimed offenders can be tried in their absence and they can be convicted and sentenced. Though it is against the principles of natural justice. Right? So with this, there's one more bit. My Premnath, thank you very much, Mr. Premnath, for reminding me. See, a small example. A offense is committed today. Imagine, offense is committed today. A good lawyer friend goes to the city and hits another person, and a 326 offense is committed, and complaint is lodged. The complaint is not going to be lodged today, it will be lodged on Monday. So FIR gets registered on Monday under section 173. Offense is committed today. Now the question is whether he has to be tried in accordance with the existing law or he has to be tried in accordance with the law which comes into force on 1/7/24. The simple fact is no offense is complete unless that particular act is declared as an offense under the substantive law. ಒಂದು ತಪ್ಪು ಆರೋಪ ಅಥವಾ ಅಪರಾಧ ಆಗುವುದಿಲ್ಲ, ಕಾನೂನಿನಲ್ಲಿ ಅದು ಅಪರಾಧ ಎಂಬುದಾಗಿ ಪರಿಗಣಿಸಲ್ಪಡದಿದ್ದರೆ ಅದು ತಪ್ಪು ಆಗುವುದಿಲ್ಲ. No act is an offense unless they are declared as an offense under the substantive law. Now, assaulting a person is an offense under the IPC, and offense is committed today. FIR is registered, getting registered on Monday. ಆಗ ಯಾವ ಆಕ್ಷನ್ ಟ್ರಯಲ್ ಆಗುತ್ತೆ. So it is a very confusing aspects, and the penal law has not retrospective effect. Penal law has not retrospective effect. ಮುಂದೆ ಮಾಡುವಂತ ಕಾನೂನಲ್ಲಿ ಇಂದು ಮಾಡಿದ ಅಪರಾಧದ ವಿಚಾರಣೆ ಸಿಂಧುವಲ್ಲ. ಆಗ ಏನು ಮಾಡಬೇಕು? ಅಥವಾ ಈಗ ಇರುವಂತಹ ಆರೋಪಗಳಿಗೆಲ್ಲ ಅಪರಾಧಗಳಿಗೆಲ್ಲ ಸಂಬಂಧಪಟ್ಟು ಕೋರ್ಟುಗಳು ಯಾವ ರೀತಿ ನ್ಯಾಯ ವಿತರಣೆಯನ್ನು ಮಾಡಬೇಕು? ವೆದರ್ the new CRPC is applicable or new IPC is applicable, etc.
etc. etc. This is a field which is not touched so far. Am I right? Old Act has to be followed. Old has to, now the law says old act has to be followed. ಆದರೆ ಇವತ್ತು ಮಾಡಿದ ಅಪರಾಧಕ್ಕೆ FIR ನಾಡಿದ್ರು ಅಂದ್ರೆ ಈಗ ಇರುವಂತಹ ಪೀಸನ್ನೇ ಫಾಲೋ ಮಾಡಬೇಕು. The question is, the problem is then the responsibility of the court, whether an existing act has to be applied or not, confusion as to the trans and accumulation of the court burden of the courts, etc. etc. These are the aspects which requires the very deep study and understanding of the law before its implementation. I think I have covered the facts which I am aware of, and thank you very much for the audience for listening to me, and sorry if my lecture has not interested you much, but the Nagarika Samhita is a subject for study for you and express your opinion. Thank you very much. Thank you, President, for the thank you one and all. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಕಾರ್ಯಕ್ರಮವನ್ನು ಮುಗಿಸುವ ಮುಂಚೆ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೇಳಿ ಪರಿಹರಿಸಿಕೊಳ್ಬೇಕು ಕೇಳಿಕೊಳ್ಬೇಕು. ಅದೇ ರೀತಿ ಸೋಮವಾರ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಹೊಸದಾಗಿ ಬರುವಂತಹ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬಗ್ಗೆ ನಮ್ಮ ಹಿರಿಯ ವಕೀಲರಾದ ನಮ್ಮ ಸದಸ್ಯರಾದ ಪ್ರೇಮನಾಥ್ ಸರ್ ಇವರ ಉಪನ್ಯಾಸ ಇರ್ತದೆ 3:30ರಿಂದ 5 ಗಂಟೆ ತನಕ. ತಾವೆಲ್ಲರೂ ಹಾಜರಾಗಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಆಸನದ ವ್ಯವಸ್ಥೆ ಹೊರತಿದ್ದರೂ ಕೂಡ ಬಹಳ ಸೌಮ್ಯವಾಗಿ ಈ ಕಾರ್ಯಕ್ರಮವನ್ನು ನಡೆಸಿದ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ನಾವು ಪ್ರಸಾರ ಮಾಡಲಿಕ್ಕಿದ್ದಾರೆ. ಅದರ ಲಿಂಕನ್ನು ಕೂಡ ನಾನು ವಾಟ್ಸಪ್ನಲ್ಲಿ ಆದಷ್ಟು ಬೇಗ ಕಳಿಸಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ನೀಡುತ್ತಾ ಈ ಕಾರ್ಯಕ್ರಮವನ್ನು ನಾನು ನೆರವೇರಿಸ್ತೇನೆ. ಧನ್ಯವಾದ.